ಸರ್ ಇವತ್ತು ಟೆಡಿ ಬಿಯರ್ ಅಂತ ಮೂವಿ ನೋಡಿದ್ವಿ. ನಮಗೆ ಇದು ಶಿವಣ್ಣನ ಒಂದು ಹಳೆ ಸಿನಿಮಾ ಐತೆ ಇಂದ್ರಧನುಷ್ ಅಂತ, ಅದನ್ನ ಮತ್ತೆ ತೋರಿಸ್ಬಿಟ್ರು ನಮ್ಮ ಭಾರ್ಗವ ಅಣ್ಣ ಅವರು. ಏನಕ್ಕಂದ್ರೆ ವಿಷ್ಣು ಅಣ್ಣನ ಅಪ್ಪಟ ಅಭಿಮಾನಿ ಅವರು, ಆಪ್ತ ರಕ್ಷಕ ಮೂಲಕ ಅವರು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಆರ್ ಸಿನಿಮಾ ಮುಖಾಂತರನೇ ಎಂಟ್ರಿ ಕೊಟ್ಟಿದ್ದಾರೆ. ಬ್ರೋ ಇನ್ನೊಂದೇನಂದ್ರೆ ಈ ಥರ ಆರ್ ಸಿನಿಮಾ ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ತುಂಬ ಕಡಿಮೆ ಬಂದ್ಬಿಟ್ಟೈತೆ. ನಮ್ಮ ಆಡಿಯನ್ಸ್ಗಳು ಆದಷ್ಟು ಕನ್ನಡ ಫಿಲಮ್ ನೋಡಿ ಥಿಯೇಟ್ರಿಗೆ ಬರಬೇಕು. ಏನಂತಂದರೆ ಇವಾಗ ಕನ್ನಡ ಅಂತ ಮಾತು ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಹೋದ ವರ್ಷ 2024ರಲ್ಲಿ ಎಷ್ಟು ಜನಪ್ಪ ಕನ್ನಡ ಸಿನಿಮಾ ನೋಡ್ಬಿಟ್ಟಿದ್ದೀರಾ? ಬರೀ ಕಮೆಂಟ್ಗಳು ಹೊಡಿತೀರಾ ಅಷ್ಟೇ. ಇವಾಗ ಹೊಸಬ್ರು ಸಿನಿಮಾ ಬಂದೈತೆ, ಇಷ್ಟ ಆಗಿಲ್ಲ ಅಂದರೆ ಬ್ರೋ ನೀವು 100 ರೂಪಾಯಿ ಕೊಟ್ಟು ಟಿಕೆಟ್ ಬಂದಿರ 500 ರೂಪಾಯಿ ವಾಪಸ್ ಕೊಡ್ತೀವಿ. ಹಾಂ, ಈ ತಂಡದ ಪರಿಶ್ರಮ ಅಲ್ಲಿ ಕಾಣಿಸ್ತೈತೆ. ದಯವಿಟ್ಟು ಬಂದು ಎಲ್ಲರೂ ಕನ್ನಡ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ. ಇವ್ರು ಹಾರ್ಡ್ ವರ್ಕ್ ಅಂತೂ ಲೋಕೇಶ್ ಸರ್ದು ಸಕ್ಕದಾಗಿ ಕಾಣಿಸ್ತೈತೆ. ಹೀರೋಯಿನ್ ನನಗೆ ಆನ್ ಸ್ಕ್ರೀನ್ ದೆವ್ವ ಬಂದು ನಂಗೆ ದೆವ್ವ ಕಂಡ ಸಕ್ಕತ್ ಇಷ್ಟ. ಇವಾಗ ಲವ್ ಆಗ್ಬಿಟ್ಟೈತೆ ಅವ್ರ ಮೇಲೆ. ಹಾಂ, ಸಕ್ಕದಾಗೈತೆ. ಎಲ್ಲ ಬಂದು ಈ ಸಿನಿಮಾ ನೋಡಿ. ಟೆಡಿ ಬಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಬಂದು ಒಂದ್ಸಲ ಎಲ್ಲ ಈ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ನೋಡಲೇಬೇಕು ಸರ್. ಒಂದೊಳ್ಳೆ ಚಿತ್ರ ಹೊಸ ವರ್ಷಕ್ಕೆ ಮುಂಚೆ ವರ್ಷದ ಸ್ಟಾರ್ಟಿಂಗಲ್ಲಿ ರಿಲೀಸ್ ಆಗೈತಿ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ ಆಗಿನ ಕಾಲದಲ್ಲಿ ಶಶಿಕುಮಾರ್ ಅವ್ರದ್ದು ಆತ್ಮಬಂಧನ ಪಿಕ್ಚರ್ ಅಂತ ಐತೆ. ಹೀರೋಯಿನ್ಗೆ ದೆವ್ವ ಬಂದ್ಬಿಡುತ್ತೆ. ಅವಾಗ ನಂಗೆ ಭಯ ಆಗಿತ್ತು. ಅದು ಬಿಟ್ಟರೆ ಭಯ ಆಗಿದೆ ಈ ಫಿಲಮ್ ನೋಡಿದ್ಮೇಲೆ. ಅಷ್ಟು ಸಕ್ಕತ್ತಾಗಿದೆ. ಮೊನ್ನೆ ಮೋಕತ್ತಾರೆ ರಮ್ಯಾ ಅವ್ರು ಹೇಳಿದ್ರು ಏನಾದ್ರು ಹೀರೋಯಿನ್ ಸೆಂಟ್ರಿಕ್ ಮೂವೀಸ್ ಜಾಸ್ತಿ ಬರಬೇಕು ಅಂತ. ಸೊ ವರ್ಷದ ಸ್ಟಾರ್ಟಿಂಗಲ್ಲಿ ಅಂತ ಫಿಲಮ್ ಬಂದೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ ಅವ್ರ ಭಾರ್ಗವ ಅವರ ಹೀರೋ ಅವರ ಪರಿಶ್ರಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಇನ್ನೊಂದೇನಾದ್ರೆ ಮ್ಯೂಸಿಕ್ ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಒಂದು ಒಳ್ಳೆ ಫಿಲಮ್. ಏನಕ್ಕೆ ಪರಭಾಷೆ ಮುಂದೆ ಒಂದು ಕನ್ನಡ ಚಿತ್ರ ಇವತ್ತು ಇಷ್ಟು ಚೆನ್ನಾಗಿ ಬಂದೈತೆ ಅಂದರೆ ನಾವೆಲ್ಲ ಹೆಮ್ಮೆ ಪಡೋ ವಿಷಯ, ಖುಷಿ ಪಡೋ ವಿಷಯ. ಎಲ್ಲರೂ ಬಂದು ಈ ಫಿಲಮ್ ನೋಡಿ, ನಿಮ್ಗೆ ಇಷ್ಟ ಪಕ್ಕ ಆಗೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರೋ ಇನ್ನೊಂದು ನೀವು ಇಂಥ ಕನ್ನಡ ಸಿನಿಮಾ ಹೊಸಬ್ರು ಥಿಯೇಟ್ರಲ್ಲಿ ಬಂದೈತೆ ಅಂದ್ಬಿಟ್ಟು ಇಂಥವ್ರದ್ದೆಲ್ಲ ನೀವು OTTಗೋಸ್ಕರ ಕಾದ್ರೆ ಫುಲ್ಲು ಬೇಜಾರಾಗ್ಬಿಡುತ್ತೆ. ಎಂತಕ್ಕಂದರೆ ನೀವು 100 ರೂಪಾಯಿ ಕೊಟ್ಟು ಇವ್ರ ಸಿನಿಮಾ ನೋಡಿದ್ರೆ ಇನ್ನೂ 50 ಸಿನಿಮಾ ಮಾಡೋಷ್ಟು ಛಲ ಇವ್ರಿಗೆ ಬರುತ್ತೆ ಅಲ್ವಾ? ಫಸ್ಟ್ ಅದನ್ನ ಮಾಡಬೇಕು. ಇವಾಗ ನೀವು OTTಲೆಲ್ಲ ನೋಡ್ತೀರಾ, ಅದರಲ್ಲಿ ಎ ಸರ್ಟಿಫಿಕೇಟ್ ಸೀನ್ಗಳಿರುತ್ತೆ. ಅವಾಗ ಏನು ಮಾಡ್ತೀರಾ? ಮಕ್ಕಳು ಕಣ್ಮುಸ್ತೀರಾ. ಅದೆಲ್ಲ ಬೇಕಾ? ಯಾವುದು ಕಟ್ಟಿಲ್ದಂಗೆ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ, ಬಂದು ಸಪೋರ್ಟ್ ಮಾಡಿ. ಯಾವುದಾದ್ರು ಇಂಗ್ಲೀಷ್ ಮೂವಿ ನೋಡ್ಬಿಟ್ಟು ಕುಲ್ಗೆಟ್ಟೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಕನ್ನಡ. ಸೊ ಭಾಳ ಖುಷಿ ಆಗ್ತಿದೆ. ಟೆಡಿ ಬಿಯರ್ ಸಿನಿಮಾ ಭಾಳಷ್ಟು ಶ್ರಮಪಟ್ಟು ಒಂದು 3 ವರ್ಷ ಕಷ್ಟಪಟ್ಟು ಇವತ್ತು ಆ ರಿಸಲ್ಟ್ ಸಿಕ್ಕಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಈ ಒಂದು ರೆಸ್ಪಾನ್ಸು, ಈ ಒಂದು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿದ್ದೀವಿ ಜಾಸ್ತಿ ಒಂದು ಸಕ್ಸಸ್ ಕೊಟ್ಟಿದೆ ನಮ್ಮ ಕನ್ನಡ ಜನತೆ. ಎಲ್ಲರೂ ಕೂಡ ಬಂದು ಭಾಳ ಚೆನ್ನಾಗಿದೆ ಅಂತ ಸಿನಿಮಾ ಹೇಳ್ತಿದ್ದಾಗ ನಾವು ಪಟ್ಟಿರೋ 3 ವರ್ಷದ ಏನು ಕಷ್ಟ, ಈಗ ನಮಗೆ ಆ ಒಂದು ಖುಷಿ ನಿಜ ಹೇಳಬೇಕು ಅಂದರೆ ಎಕ್ಸೈಟ್ಮೆಂಟಲ್ಲಿ ಮಾತುಗಳೇ ಬರ್ತಿಲ್ಲ. ಸೊ ಟೆಡಿ ಬಿಯರ್ ಅನ್ನೋದು ನಾನು ಪ್ರತಿ ಸಲ ಹೇಳ್ತಿದ್ದಾರೆ, ಇದೊಂದು ಸಿನಿಮಾ ನಂಗೊಂದು ಎಮೋಷನ್ ಅಂತ ಹೇಳ್ತಾ ಇದೆ. ಸೊ ಭಾಳ ಖುಷಿ ಆಗ್ತಿದೆ. ಏಕೆಂದರೆ ಇವತ್ತು ಎಲ್ಲ ನಮ್ಮ ಕನ್ನಡ ಜನತೆ ಸಿನಿಮಾ ಚೆನ್ನಾಗಿದೆ ಅಂತ ಶಬಾಷ್ ಅಂತ ಹೇಳಿದಾಗ ಆ 3 ವರ್ಷ ಶ್ರಮ ಏನಿದೆ ಅದಕ್ಕೆ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಿದೆ. CET 10 ಎಕ್ಸಾಮ್ ಬರೆದ್ರು ಇಷ್ಟು ಟೆನ್ಷನ್ ಆಗೋಲ್ಲ. ನಾವು ಮಾಡಿರೋ ಸಿನಿಮಾ ರಿಲೀಸ್ ಆಗೋದೇನು ಎಷ್ಟು ಟೆನ್ಷನ್ ಆಗಿರ್ತೀವಿ ಅಂದರೆ, ಅದು ರಿಲೀಸ್ ಆಗಿ ಜನ ಚೆನ್ನಾಗಿದೆ ಅಂದಾಗ ಹಬ್ಬ 10 100 CET ಬರೆದು ನಂಬರ್ 1ಅಲ್ಲಿ ಪಾಸ್ ಆದಷ್ಟು ಖುಷಿ ಆಗಿಬಿಡುತ್ತೆ. ಸೊ ಸಿನಿಮಾ ಮಾಡೋ ಎಲ್ಲರೂ ಕೂಡ ನಮ್ಮ ಕನ್ನಡ ಜನತೆ ಕನ್ನಡ ಸಿನಿಮಾ ಎಲ್ಲನೂ ಗೆಲ್ಲಿಸ್ಬೇಕು. ಸೊ ಪಕ್ಕದಲ್ಲಿ ಶುಭಾಂತರ ಅಂತ ಸಿನಿಮಾನ ಅದು ನೋಡಿ ಅದನ್ನು ಗೆಲ್ಲಿಸಿ. ಸೊ ನಮ್ಮ ಟೆಡಿ ಬಿಯರ್ ಸಿನಿಮಾನ ಗೆಲ್ಲಿಸಿ ನಮ್ಮ ಕನ್ನಡ ಸಿನಿಮಾ ನಾವೇ ಗೆಲ್ಸ್ಕೊಬೇಕು. ಸೊ ಬೇರೆ ಪರಭಾಷೆ ಬಂದು ಸಿನಿಮಾ ಬಂದು ನಮ್ಮ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಸಿಗ್ದಂಗೆ ಆಗ್ತಾಯಿದೆ. ಆ ಥರ ಎಲ್ಲ ಆಗಬಾರ್ದು. ಏಕೆಂದರೆ ಇವತ್ತು ಭಾಳಷ್ಟು ವಿಷಯಗಳು ನಮಗೆ ಥಿಯೇಟ್ರ್ ಸಿಗದೆ ಫೈಟ್ ಮಾಡಿ ಎಷ್ಟೊಂದು ಥಿಯೇಟ್ರ್ಗಳು ನಾವು ಪಡ್ಕೊಂಬಂದಿದ್ದೀವಿ. ಸೊ ಏಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಜನತೆಯಲ್ಲಿ, ನಮ್ಮ ಕನ್ನಡ ನಾಡಲ್ಲಿ ಥಿಯೇಟ್ರ್ ಸಿಗದೇ ಇರೋದು ಅಂತ ಬಂದಾಗ ಭಾಳ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿ 3 ವರ್ಷ ಶ್ರಮಪಟ್ಟು ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್, 100 ಫ್ಯಾಮಿಲಿಗಳು ಅಷ್ಟೇ ಗೆಲ್ಲಬೇಕು. 100 ಫ್ಯಾಮಿಲಿಗಳು ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಬಂದಾಗ ಅಲ್ಲಿ ಥಿಯೇಟ್ರ್ ಸಿಕ್ಕಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ಇವತ್ತು ಇನ್ನೊಂದು ಖುಷಿಯಾದ ವಿಷಯ ಏನಂದರೆ, ಸೊ ಭಾಳಷ್ಟು ಥಿಯೇಟ್ರ್ಗಳು ಸಿಕ್ಕಿದೆ, ಭಾಳ ಸೆಂಟ್ರ್ ಸಿಕ್ಕಿದೆ. ಸೊ ಭಾಳ ಖುಷಿ ಆಗ್ತಿದೆ. ಟೆಡಿ ಬಿಯರ್ ಸಿನಿಮಾ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲೇ ಒಂದು ಹೊಸ ಕಂಟೆಂಟು, ಒಂದು ಹೊಸ ಅಂತ ಹೇಳ್ಬೋದು. ಸೊ ಕನ್ನಡ ಜನತೆ ಎಲ್ಲ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು. ಸಿನಿಮಾ ಗೆದ್ದಿದೆ, ಎಲ್ಲ ಥಿಯೇಟ್ರ್ ಬಂದು ಸಿನಿಮಾ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ನಮ್ಮ ಪವನ್ ಹೇಳ್ದಂಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ 100 ರೂಪಾಯಿ ಟಿಕೆಟ್ 500 ರೂಪಾಯಿ ಕೊಡ್ತಾರೆ. ನಾನು ಕೊಡ್ತೀನಿ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಫಸ್ಟ್ ಅಲ್ಲಿ ಹೊಸಬ್ರಿಗೆ ಸೀಟ್ ಇಲ್ಲದೆ ನಿಂತ್ಕೊಂಡು ನೋಡಿದ್ದಾರೆ. ಅದ್ರ ಬಗ್ಗೆ ಹೇಳಿ ಅಣ್ಣ, ಏನು ನಿಜ ನನ್ನ ಸಿನಿಮಾಗೆ ನಾನೇ ಸೀಟ್ ಇಲ್ಲದೆ ಹಿಂದೆ ನಿಂತ್ಕೊಂಡು ನೋಡಿರೋ ವಿಷಯ ಭಾಳ ಖುಷಿ ಆಗ್ತದೆ. ಏಕೆಂದರೆ ಅದೊಂದು ಪ್ರೌಡ್ ಫೀಲಿಂಗ್ ನಮ್ಗೆ. ಏಕೆಂದರೆ ಹೌಸ್ಫುಲ್ಲಾಗಿ ಜನ ನಿಂತ್ಕೊಂಡು ನಾನು ಅವ್ರ ಜೊತೆ ನಿಂತ್ಕೊಂಡು ಸಿನಿಮಾ ನೋಡಿದ್ಯಲ್ಲ, ಅದು ಹೇಳ್ಕೊಳಾಗ್ತಾರೆ ಎಕ್ಸಾಕ್ಟ್. ಮತ್ತು ಇನ್ನೊಂದು ಸೆಕೆಂಡ್ ಮ್ಯಾಟ್ನಿಗೂ ಫುಲ್ಲಾಗಿದೆ. ಸೊ ಭಾಳ ಖುಷಿ ಆಗ್ತಿದೆ. ಮತ್ತು ಮ್ಯಾಟ್ನಿನೂ ಕೂಡ ನಮ್ಮ ಜನ ಜೊತೆ ಮತ್ತೆ ಒಂದು ಶೋ ನೋಡಬೇಕು ಅಂತ ಮತ್ತೆ ನನಗೆ ಅನಿಸ್ತಿದೆ. ಹೀಗಾಗಿ ನನ್ನ ಸಿನಿಮಾ ನನಗೆ ಅಷ್ಟು ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡ್ಬೇಕಂತ ಸಿನಿಮಾ, ಮಕ್ಕಳು, ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಸಿನಿಮಾ ಇದು ಟೆಡಿ ಬಿಯರ್. ಸೊ ನೋಡಬೇಕು, ನೋಡಿ ಮತ್ತೆ ನೋಡಿ. ಮತ್ತು ಇನ್ನೊಂದು ಹೇಳ್ತೀನಿ, ಹೆಣ್ಮಕ್ಳಿಗೆ ಗಂಡಸರು ಕೊಡೋ ಟೆಡಿ ಬಿಯರ್ ಅಲ್ಲ ಇದೊಂದು ಹಾರರ್ ಟೆಡಿ ಬಿಯರ್.
ಸೊ ಹೆಣ್ಮಕ್ಳು ಸಿನಿಮಾ ನೋಡಿದ್ಮೇಲೆ ಟೆಡಿ ಬೇರ್ ತೊಗೊಂಡು ಈಚೆ ಬಿಸಾಕ್ಬಿಡ್ತಾರೆ, ಅಷ್ಟು ಭಯ ಆಗುತ್ತೆ ಇದನ್ನು ಹಾರರ್ ಟೆಡಿ ಬೇರ್. ಟೆಡಿ ಬಿಯರ್ ಇದ್ದಂಗೆ